ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಮೊದಲಿಗೆ ಪ್ರತಿಯೊಬ್ಬ ಭಾರತೀಯರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 15 ಬಂದಾಗ ನಾವು ಧ್ವಜ ಹಾರಿಸ್ತೀವಿ, ರಾಷ್ಟ್ರಗೀತೆ ಹಾಡ್ತೀವಿ, ದೇಶಭಕ್ತಿಯ ಮಾತುಗಳನ್ನ ಆಡ್ತೀವಿ. ಆದ್ರೆ ಈ ದಿನದ ಹಿಂದೆ ಅಡಗಿರುವಂತಹ ಇತಿಹಾಸ ನಮಗೆ ಎಷ್ಟು ಗೊತ್ತು? 1947ರ ಆ ದಿನ ನಿಜವಾಗಿಯೂ ಹೇಗಿತ್ತು? ಆಗಸ್ಟ್ 15ರ ದಿನಾಂಕವನ್ನೇ ಯಾಕೆ ಆಯ್ಕೆ ಮಾಡಲಾಯಿತು? ನಮ್ಮ ಧ್ವಜದ ಹಿಂದೆ ಇರುವಂತಹ ಕಥೆ ಏನು? ಹೀಗೆ ಸಾಕಷ್ಟು ಕುತೂಹಲಕಾರಿ ಸಂಗತಿಗಳನ್ನ ಇವತ್ತಿನ ಈ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇತಿಹಾಸವನ್ನ ತಿಳಿಯೋಣ, ಸ್ವಾತಂತ್ರ್ಯದ ಮೌಲ್ಯವನ್ನ ಅರಿಯೋಣ, ಹಾಗೆ ನಮ್ಮ ಭಾರತವನ್ನ ಇನ್ನಷ್ಟು ಪ್ರೀತಿಸೋಣ. ಜೈ ಹಿಂದ್, ವಂದೇ ಮಾತರಂ. ಮೊದಲ ಕುತೂಹಲಕಾರಿ ಸಂಗತಿ ಏನಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ನೀಡೋದಕ್ಕೆ ಆಗಸ್ಟ್ 15 ಈ ದಿನಾಂಕವನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಸ್ವಾತಂತ್ರ್ಯ ಹಸ್ತಾಂತರದ ದಿನಾಂಕವನ್ನು ನಿರ್ಧರಿಸುವಂತಹ ಜವಾಬ್ದಾರಿ ಇತ್ತು. ಮೊದಲಿಗೆ 1948ರೊಳಗಡೆ ಅಧಿಕಾರ ಹಸ್ತಾಂತರಿಸುವಂತಹ ಯೋಜನೆ ಇತ್ತು. ಆದರೆ ಪರಿಸ್ಥಿತಿಗಳು ವೇಗವಾಗಿ ಬದಲಾಗ್ತಾ ಇತ್ತು. ಕೊನೆಗೆ ಅಧಿಕಾರ ಹಸ್ತಾಂತರದ ದಿನಾಂಕವನ್ನ ಆಗಸ್ಟ್ 15, 1947ರಂದು ನಿಗದಿಪಡಿಸಲಾಯಿತು. ಅಂದ್ರೆ ಇವತ್ತು ನಾವು ಆಚರಿಸ್ತಾ ಇರುವಂತಹ ಈ ದಿನಾಂಕ ಕೇವಲ ಒಂದು ಸಾಮಾನ್ಯ ದಿನಾಂಕವಾಗಿರಲಿಲ್ಲ, ಅದು ಭಾರತದ ಇತಿಹಾಸದ ಹೊಸ ಅಧ್ಯಾಯದ ಆರಂಭವಾಯಿತು. 1947ರ ಆಗಸ್ಟ್ 15ರಂದು ದೇಶದಾದ್ಯಂತ ಒಂದೇ ರೀತಿ ಸೆಲೆಬ್ರೇಷನ್ ಇರಲಿಲ್ಲ. ಇವತ್ತಿನ ತರ ಪ್ರತಿಯೊಂದು ನಗರ, ಶಾಲೆ ಹಾಗೆ ಕಚೇರಿಗಳಲ್ಲಿ ಒಂದೇ ರೀತಿಯ ಕಾರ್ಯಕ್ರಮಗಳು ನಡೀತಾ ಇತ್ತು ಅಂತ ಅನ್ಕೋಬಿಡಿ. 1947ರಲ್ಲಿ ಭಾರತ ಬಹಳ ದೊಡ್ಡ ಬದಲಾವಣೆಯ ಮಧ್ಯದಲ್ಲಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ದೇಶ ವಿಭಜನೆಯ ನೋವು, ಸ್ಥಳಾಂತರ ಹಾಗೆ ಅಶಾಂತಿಯ ಪರಿಸ್ಥಿತಿಯೂ ಇತ್ತು. ಆದ್ದರಿಂದ 1947ರ ಇಂಡಿಪೆಂಡೆನ್ಸ್ ಡೇ ಒಂದು ಕಡೆ ಸಂತೋಷದ ದಿನವಾಗಿದ್ದರೆ, ಮತ್ತೊಂದು ಕಡೆ ಅನೇಕ ಕುಟುಂಬಗಳಿಗೆ ಅದು ತುಂಬಾ ನೋವಿನ ಕಾಲವೂ ಆಗಿತ್ತು. ಇದೇ ಕಾರಣಕ್ಕೆ 1947ರ ಆಗಸ್ಟ್ 15ರ ಕತೆ ಕೇವಲ ಸೆಲೆಬ್ರೇಷನ್ ಸ್ಟೋರಿ ಅಲ್ಲ, ಅದು ಸಂತೋಷ ಹಾಗೆ ನೋವು ಎರಡನ್ನೂ ಹೊತ್ತಿದ್ದ ಇತಿಹಾಸ. ಭಾರತದ ಮೊದಲ ಇಂಡಿಪೆಂಡೆನ್ಸ್ ಡೇಗೆ ಇವತ್ತಿನ ರೀತಿಯ ಗ್ರ್ಯಾಂಡ್ ಸೆರೆಮನಿ ಇರಲಿಲ್ಲ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂದರೆ ದೊಡ್ಡ ಪೆರೇಡ್, ಡೆಕೋರೇಷನ್ಸ್, ಕಲ್ಚರಲ್ ಪ್ರೋಗ್ರಾಮ್ಸ್. ಆದರೆ 1947ರಲ್ಲಿ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿತ್ತು. ದೇಶ ಹೊಸದಾಗಿ ಸ್ವಾತಂತ್ರ್ಯವಾಗಿತ್ತು. ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು, ಜನರ ಭದ್ರತೆ, ನಿರಾಶ್ರಿತರ ಸಮಸ್ಯೆ, ಹೊಸ ಸರ್ಕಾರದ ವ್ಯವಸ್ಥೆ ಇವೆಲ್ಲವೂ ಒಂದೇ ಸಮಯದಲ್ಲಿ ನಡೀತಾ ಇತ್ತು. ಆದ್ರಿಂದ ಮೊದಲ ಸ್ವಾತಂತ್ರ್ಯ ದಿನವನ್ನ ಇವತ್ತಿನ ರೀತಿಯಲ್ಲಿ ಎಲಾಬರೇಟ್ ನ್ಯಾಷನಲ್ ಈವೆಂಟ್ ಆಗಿ ಕಲ್ಪಿಸಿಕೊಳ್ಳುವುದು ಸರಿಯಲ್ಲ. ಆದರೆ ಅದರ ಮಹತ್ವ ಮಾತ್ರ ಭಾರತದ ಇತಿಹಾಸದಲ್ಲೇ ಅಪ್ರತಿಮ. ಜವಾಹರ್ಲಾಲ್ ನೆಹರು ಅವರ ಪ್ರಸಿದ್ಧ ಭಾಷಣ. 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಜವಾಹರ್ಲಾಲ್ ನೆಹರು ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಐತಿಹಾಸಿಕ ಭಾಷಣವನ್ನ ಮಾಡಿದ್ರು. ಈ ಭಾಷಣವನ್ನ ಇವತ್ತು ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತ ಕರೆಯಲಾಗುತ್ತೆ. ಅದು ಕೇವಲ ಒಂದು ಭಾಷಣವಾಗಿರಲಿಲ್ಲ, ಅದು ಹೊಸ ಭಾರತದ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಕನಸು. ಸ್ವಾತಂತ್ರ್ಯ ಬಂದ ಕ್ಷಣ ಅಂದ್ರೆ ಕೇವಲ ಬ್ರಿಟಿಷ್ ಆಡಳಿತದ ಅಂತ್ಯವಲ್ಲ, ಒಂದು ಹೊಸ ರಾಷ್ಟ್ರವನ್ನ ನಿರ್ಮಿಸುವ ಜವಾಬ್ದಾರಿಯ ಆರಂಭವೂ ಆಗಿತ್ತು. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ರಾಷ್ಟ್ರಧ್ವಜ ಇವತ್ತಿನ ರೀತಿ ಇರಲಿಲ್ಲ. ನಮ್ಮ ತ್ರಿವರ್ಣ ಧ್ವಜ ಇವತ್ತು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತ. ಆದರೆ ಈ ಧ್ವಜದ ರೂಪ ಒಂದೇ ದಿನದಲ್ಲಿ ಬಂದದ್ದಲ್ಲ. ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಭಾರತೀಯ ಧ್ವಜದ ಹಲವು ರೂಪಗಳು ಬಳಕೆಯಲ್ಲಿದ್ವು. ವಿವಿಧ ಹಂತಗಳಲ್ಲಿ ಅದರ ಬಣ್ಣಗಳು ಹಾಗೆ ವಿನ್ಯಾಸಗಳಲ್ಲಿ ಬದಲಾವಣೆಗಳು ನಡೆದವು. ಕೊನೆಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 22 ಜುಲೈ 1947ರಂದು ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿತು. ಇಂದಿನ ತ್ರಿವರ್ಣ ಧ್ವಜದ ಮಧ್ಯದಲ್ಲಿರುವ ಅಶೋಕ ಚಕ್ರ ಧರ್ಮ, ಚಲನೆ ಹಾಗೆ ನಿರಂತರ ಪ್ರಗತಿಯ ಸಂಕೇತವಾಗಿ ಕಾಣುತ್ತದೆ. ಅಶೋಕ ಚಕ್ರದಲ್ಲಿ 24 ಸ್ಪೋಕ್ಸ್ ಯಾಕೆ? ನಮ್ಮ ಧ್ವಜದ ಮಧ್ಯದಲ್ಲಿರುವಂತಹ ಅಶೋಕ ಚಕ್ರದಲ್ಲಿ 24 ಸ್ಪೋಕ್ಸ್ ಇವೆ. ಈ ಚಕ್ರವು ಸಾರನಾಥದ ಲಯನ್ ಕ್ಯಾಪಿಟಲ್ನಲ್ಲಿರುವಂತಹ ಧರ್ಮಚಕ್ರದಿಂದ ಪ್ರೇರಿತವಾಗಿರುವಂಥದ್ದು. ಸಾಮಾನ್ಯವಾಗಿ ಇದನ್ನ ಧರ್ಮ, ನ್ಯಾಯ, ಚಲನೆ ಹಾಗೆ ಪ್ರಗತಿಯೊಂದಿಗೆ ಸಂಪರ್ಕ ಮಾಡಲಾಗುತ್ತೆ. ಅಂದ್ರೆ ದೇಶ ಯಾವತ್ತೂ ನಿಂತ್ಕೋಬಾರ್ದು, ನಿರಂತರವಾಗಿ ಮುಂದೆ ಸಾಗಬೇಕು ಅನ್ನುವಂಥ ಅರ್ಥ. ಧ್ವಜವನ್ನು ನೋಡಿದಾಗ ನಮಗೆ ಸಿಗುವ ಒಂದು ಸುಂದರ ಸಂದೇಶ ಇದು. ಭಾರತದ ಸ್ವಾತಂತ್ರ್ಯ ದಿನಕ್ಕೂ ಮುನ್ನವೇ ರಾಷ್ಟ್ರಧ್ವಜದ ವಿನ್ಯಾಸದ ಬಗ್ಗೆ ಚರ್ಚೆಗಳು ನಡೆದಿದ್ವು. ಇಂದಿನ ತ್ರಿವರ್ಣ ಧ್ವಜದ ಹಿಂದೆ ದೀರ್ಘವಾದ ಇತಿಹಾಸವಿದೆ. ಭಾರತೀಯ ರಾಷ್ಟ್ರೀಯ ಧ್ವಜದ ಬೆಳವಣಿಗೆಯಲ್ಲಿ ಹಲವು ವ್ಯಕ್ತಿಗಳ ಹಾಗೆ ಚಳುವಳಿಗಳ ಪಾತ್ರವಿದೆ.
ವಿಶೇಷವಾಗಿ ಪಿಂಗಾಲಿ ವೆಂಕಯ್ಯ ಅವರ ಹೆಸರು ರಾಷ್ಟ್ರೀಯ ಧ್ವಜದ ಇತಿಹಾಸದಲ್ಲಿ ಪ್ರಮುಖವಾಗಿ ನೆನಪಾಗುತ್ತೆ. ಆದರೆ ನಾವು ಗಮನಿಸಬೇಕಾದಂತಹ ವಿಷಯ ಏನು ಅಂದರೆ, ಇಂದಿನ ಧ್ವಜವು ಹಲವು ಹಂತಗಳ ಚರ್ಚೆ ಹಾಗೆ ಬದಲಾವಣೆಗಳ ನಂತರ ರೂಪುಗೊಂಡದ್ದು ಅನ್ನೋದು. ಸ್ವಾತಂತ್ರ್ಯ ಬಂದಾಗ ಭಾರತ ಎದುರಿಸುತ್ತಿದ್ದ ಸವಾಲುಗಳು ಅಪಾರವಾಗಿದ್ವು. ಒಂದು ದೇಶ ಸ್ವತಂತ್ರವಾಯಿತು ಅಂದರೆ ಎಲ್ಲ ಸಮಸ್ಯೆಗಳು ಮುಗಿದ್ವು ಅಂತಲ್ಲ. 1947ರಲ್ಲಿ ಭಾರತ ಎದುರಿಸುತ್ತಿದ್ದ ಸವಾಲುಗಳು ಬಹಳ ದೊಡ್ಡದು. ಪಾರ್ಟಿಷನ್ ನಂತರದ ಮಾನವೀಯ ಸಂಕಷ್ಟ, ನಿರಾಶ್ರಿತರ ಪುನರ್ವಸತಿ, ಆಡಳಿತ ವ್ಯವಸ್ಥೆ, ಆರ್ಥಿಕ ಸವಾಲುಗಳು ಹಾಗೆ ದೇಶದ ಏಕತೆಯನ್ನು ಕಾಪಾಡುವುದು. ಹೊಸ ಸರ್ಕಾರದ ಮುಂದೆ ಇವೆಲ್ಲವೂ ದೊಡ್ಡ ಜವಾಬ್ದಾರಿಗಳಿದ್ವು. ಆದ್ರಿಂದ ಸ್ವಾತಂತ್ರ್ಯ ಅಂದರೆ ಗಮ್ಯಸ್ಥಾನವಲ್ಲ, ಹೊಸ ಪ್ರಯಾಣದ ಆರಂಭ ಅಂತ. 1947ರಲ್ಲಿ ಭಾರತ ಇಂದಿನಂತೆ ಗಣರಾಜ್ಯವಾಗಿರಲಿಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. 1947ರಲ್ಲಿ ಭಾರತ ಸ್ವತಂತ್ರವಾದಾಗಲೇ ಗಣರಾಜ್ಯವಾಗಿರಲಿಲ್ಲ. ಸ್ವಾತಂತ್ರ್ಯದ ನಂತರ ಭಾರತ ತನ್ನದೇ ಸಂವಿಧಾನವನ್ನು ರೂಪಿಸಿತು. ಅದು ಜಾರಿಗೆ ಬಂದದ್ದು 26 ಜನವರಿ 1950ರಂದು. ಅಂದರೆ 1947ರಂದು ಸ್ವಾತಂತ್ರ್ಯದ ಆರಂಭ ಆದರೆ 1950ರಂದು ಸಂವಿಧಾನದ ಆಧಾರದ ಮೇಲೆ ಗಣರಾಜ್ಯದ ಹೊಸ ಅಧ್ಯಾಯ ಪ್ರಾರಂಭ ಆಯಿತು. ಒಂದು ದೇಶ ಹುಟ್ಟಿತು. ನಂತರ ಅದಕ್ಕೆ ತನ್ನದೇ ಪ್ರಜಾಪ್ರಭುತ್ವದ ರೂಪ ಕೂಡ ಸಿಕ್ಕಿತು. ಸ್ವಾತಂತ್ರ್ಯ ಹೋರಾಟ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ನಾವು ಇಂಡಿಪೆಂಡೆನ್ಸ್ ಡೇ ಅಂದರೆ ಕೆಲವೇ ಪ್ರಸಿದ್ಧ ಹೆಸರುಗಳು ನೆನಪಿಗೆ ಬರುತ್ತೆ. ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಒಂದು ವ್ಯಕ್ತಿಯ ಅಥವಾ ಒಂದು ಸಂಘಟನೆಯ ಕಥೆಯಲ್ಲ. ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು, ಪತ್ರಕರ್ತರು, ಕ್ರಾಂತಿಕಾರಿಗಳು ಹಾಗೆ ಸಾಮಾನ್ಯ ಜನರು, ಅನೇಕ ಜನರು ತಮ್ಮದೇ ರೀತಿಯಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಕೆಲವರು ಹೆಸರು ಇತಿಹಾಸದ ಪುಸ್ತಕಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬಂದವು. ಇನ್ನು ಅನೇಕರು ಹೆಸರಿಲ್ಲದೆಯೇ ದೇಶಕ್ಕಾಗಿ ಕೊಡುಗೆಯನ್ನು ನೀಡಿದ್ರು. ಇನ್ನು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸರೋಜಿನಿ ನಾಯ್ಡು, ಅರುಣಾ ಅಸಫ್ ಅಲಿ, ಕಸ್ತೂರಿಬಾ ಗಾಂಧಿ, ರಾಣಿ ಗೈಡನ್ಲು ಸೇರಿದಂತೆ ಅನೇಕ ಮಹಿಳೆಯರು ತಮ್ಮದೇ ರೀತಿಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಕೆಲವರು ಪ್ರತಿಭಟನೆ ನಡೆಸಿದ್ರು, ಕೆಲವರು ಸಂಘಟನೆ ಮಾಡಿದ್ರು, ಕೆಲವರು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಭಾರತದ ಸ್ವಾತಂತ್ರ್ಯದ ಕಥೆಯಲ್ಲಿ ಮಹಿಳೆಯರ ಕೊಡುಗೆ ಕೂಡ ಅಷ್ಟೇ ಮಹತ್ವದ್ದು. ಸ್ವಾತಂತ್ರ್ಯ ಎಂಬ ಪದದ ಹಿಂದೆ ಲಕ್ಷಾಂತರ ಜನರ ಕನಸು ಇತ್ತು. ನಾವು ಇವತ್ತು ಸ್ವಾತಂತ್ರ್ಯವನ್ನ ಸಹಜ ಹಕ್ಕಿನಂತೆ ಅನುಭವಿಸ್ತಾ ಇದ್ದೀವಿ. ಆದರೆ ಒಂದು ಕಾಲದಲ್ಲಿ ಭಾರತೀಯರು ತಮ್ಮದೇ ದೇಶದಲ್ಲಿ ವಿದೇಶಿ ಆಡಳಿತದ ಅಡಿಯಲ್ಲಿ ಬದುಕಬೇಕಾಗಿತ್ತು. ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದವರಿದ್ರು, ಜೈಲು ಸೇರಿದವರು ಇದ್ರು, ತಮ್ಮ ಕುಟುಂಬಗಳಿಂದ ದೂರವಾದವರು ಇದ್ರು. ಆದ್ರಿಂದ ನಾವು ಇವತ್ತು ಧ್ವಜವನ್ನು ಹಾರಿಸುವಾಗ ಅದನ್ನ ಕೇವಲ ಒಂದು ಪೀಸ್ ಆಫ್ ಕ್ಲಾತ್ ಅಂತ ನೋಡಬಾರ್ದು. ಅದು ಅನೇಕ ತಲೆಮಾರುಗಳ ಕನಸು, ಹೋರಾಟ ಹಾಗೆ ತ್ಯಾಗದ ಸಂಕೇತ. ಇಂಡಿಪೆಂಡೆನ್ಸ್ ಡೇ ಕೇವಲ ಸೆಲೆಬ್ರೇಷನ್ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಕೂಡ. ಸ್ವಾತಂತ್ರ್ಯ ಅಂದ್ರೆ ನಮ್ಗೆ ಇಷ್ಟ ಬಂದಂತೆ ಬದುಕೋದು ಮಾತ್ರ ಅಲ್ಲ, ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಜವಾಬ್ದಾರಿಗಳು ಇವೆ. ಅಂದ್ರೆ ದೇಶದ ಕಾನೂನನ್ನ ಗೌರವಿಸುವುದು, ಸಾರ್ವಜನಿಕ ಆಸ್ತಿಯನ್ನ ಕಾಪಾಡೋದು, ಇತರರ ಹಕ್ಕುಗಳನ್ನ ಗೌರವಿಸುವುದು, ಪರಿಸರವನ್ನ ಕಾಪಾಡೋದು ಹಾಗೆ ದೇಶದ ಪ್ರಗತಿಗೆ ನಮ್ಮದೇ ರೀತಿಯಲ್ಲಿ ಕೊಡುಗೆಯನ್ನ ನೀಡೋದು. ಇವೆಲ್ಲವೂ ಪೇಟ್ರಿಯಾಟಿಸಂನ ಒಂದು ಭಾಗ. ದೇಶ ಪ್ರೇಮ ಕೇವಲ ಆಗಸ್ಟ್ 15ರಂದು ಮಾತ್ರ ಕಾಣಿಸ್ಕೋಬಾರ್ದು, ಪ್ರತಿದಿನ ನಮ್ಮ ಕೆಲಸಗಳಲ್ಲಿ ಕಾಣಿಸ್ಕೋಬೇಕು. ಏನಂತೀರಾ? ಕೊನೆಯದಾಗಿ ಭಾರತದ ಸ್ವಾತಂತ್ರ್ಯದ ನಿಜವಾದ ಅರ್ಥ ಏನು? ಸ್ವಾತಂತ್ರ್ಯದ ನಿಜವಾದ ಅರ್ಥ 1947ರಲ್ಲಿ ಒಂದು ಪೀಳಿಗೆ ಭಾರತವನ್ನ ಸ್ವತಂತ್ರಗೊಳಿಸಿತು. ಆದ್ರೆ ಇಂದಿನ ಪೀಳಿಗೆ ಜವಾಬ್ದಾರಿ ಆ ಸ್ವಾತಂತ್ರ್ಯವನ್ನ ಅರ್ಥಪೂರ್ಣವಾಗಿ ಉಳಿಸಿ ದೇಶವನ್ನ ಇನ್ನಷ್ಟು ಉತ್ತಮಗೊಳಿಸುವುದು. ಹೌದಲ್ವಾ? ಅಂದ್ರೆ ನಾವು ಉತ್ತಮವಾಗಿ ಓದಿದಾಗ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ, ಇನ್ನೊಬ್ಬರನ್ನ ಗೌರವಿಸಿದಾಗ, ಕಾನೂನನ್ನ ಪಾಲಿಸಿದಾಗ ಹಾಗೆ ದೇಶದ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಂಡಾಗ ಅದೇ ನಿಜವಾದ ದೇಶ ಪ್ರೇಮ. ಹೌದಲ್ವಾ? ಕೊನೆಯದಾಗಿ ಒಂದು ಮೆಸೇಜ್. ಆಗಸ್ಟ್ 15 ಅಂದ್ರೆ ಕೇವಲ ಒಂದು ಹಾಲಿಡೇ ಅಲ್ಲ, ಅದು ನಮ್ಮ ಇತಿಹಾಸವನ್ನ ನೆನಪಿಸಿಕೊಳ್ಳುವಂತಹ ದಿನ. ಒಮ್ಮೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದ ಕನಸು ಕಂಡಿದ್ರು. ಅವರ ಕನಸಿನ ಭಾರತ ಈಗ ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ಈ ಭಾರತವನ್ನ ಇನ್ನಷ್ಟು ಉತ್ತಮಗೊಳಿಸುವ ಜವಾಬ್ದಾರಿ ಯಾರದ್ದು? ನಮ್ಮದು, ನಮ್ಮೆಲ್ಲರದ್ದು. ಈ ಆಗಸ್ಟ್ 15ರಂದು ಧ್ವಜವನ್ನ ಹಾರಿಸುವಾಗ ಅದರ ಹಿಂದೆ ಇರುವ ಹೋರಾಟವನ್ನ ಒಂದು ಕ್ಷಣ ನೆನಪಿಸಿಕೊಳ್ಳಿ. ಸ್ವಾತಂತ್ರ್ಯವನ್ನ ಪಡೆದ ಪೀಳಿಗೆಗೆ ಗೌರವ, ಸ್ವಾತಂತ್ರ್ಯವನ್ನ ಕಾಪಾಡುವ ಪೀಳಿಗೆಗೆ ಜವಾಬ್ದಾರಿ. ಜೈ ಹಿಂದ್, ವಂದೇ ಮಾತರಂ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.